ठीक है ಡಿ ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗುತ್ತಾ ಇಲ್ಲ ಸಿದ್ದರಾಮಯ್ಯ ಬಂದರೆ ಕನ್ನಡಿಗರು ಒಳ್ಳೇದಾಗುತ್ತಾ ಅನ್ನೋದು ಕೇಳಿ. ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದೀವಿ. ಮತದಾರರ ಕಿವಿಗೆ ಹೂವು, ರೈತರ ಕಿವಿಗೆ ಹೂವು, ಕಾರ್ಮಿಕರ ಕಿವಿಗೆ ಹೂವು, ಎರಡು ಒಟ್ಟಿಗೆ ಕೊಟ್ರ ಸರ್ಕಾರ. ಬಡಬಗ್ಗರಿಗೂ ಹೂವು, ಅನ್ನದಾತರ ಕಿವಿಗೆ ಹೂವು ಇಟ್ಟು ಸರ್ಕಾರ, ರೈತರ ಕೈಗೆ ದುಡ್ಡು ಕೊಟ್ಟಂತ ಸರ್ಕಾರ, ಅಭಿವೃದ್ಧಿ ಇಲ್ಲ, ಎಲ್ಲ ಆಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ? ವಾ ಹೂವು ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವು, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಆಗ್ತಂತ ಮತದಾರರ ಕಿವಿಗೆ ಹೂವು, ಚೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ. ಕುರ್ಚಿ ಕಿತ್ತಾಟ ನಿಲ್ಲಲಿ, ಕುರ್ಚಿ ಕಿತ್ತಾಟ, ಕುರ್ಚಿ ಕಿತ್ತಾಟ, ರಾಜ್ಯದ ಅಭಿವೃದ್ಧಿ ಹೇಳಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ. ಒಳ್ಳೇದಾಗ್ಲಿ. ನಾವು ಯಾರು ಕೇಳ ಬಯಸ್ತಲ್ಲ, ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗ್ಲಿ, ಅವ್ರು ಶುಭ ಆಗ್ಲಿ. ಆದ್ರೆ ಅವ್ರ ಮಾತಿಗೆ ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದ್ ಮಾತಿಗೆ ಗಿಣಿಶಾಸ್ತ್ರ ಕೇಳಿದ್ದೀವಿ. ಭಾರತ್ ಮಾತಾಕಿ ಜೈ. ಕನ್ನಡಿಗರಿಗೆ ಕಾರ್ಯಕರ್ತರು ಯಾಕೆ ಗಿಣಿಶಾಸ್ತ್ರ ಕೇಳೋದು ಅಂತಂದ್ರೆ, ಕಳೆದ ವಾರ ಈ ರಾಜ್ಯದ ಚಿಕ್ಕ ದೊರೆ ಮುಂದೆ ದೊರೆ ಆಗ್ಬೇಕಂತ ಕನ್ಸು ಕಾಣ್ತಾ ಇರುವಂತ ಚಿಕ್ಕ ದೊರೆ ಬೇಕಾದ್ರೆ ಹೋಗಿ ಅವ್ರು ಗಿಣಿಶಾಸ್ತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚಿಕ್ಕ ದೊರೆ ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿಶಾಸ್ತ್ರ ಕೇಳಿದ್ದೇವೆ. ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಂಡ್ಲಿಂದ ಎಣ್ಣೆಗೆ ಬಿಸಿ ಎರಡೂ ಕಾವು ಒಂದೇ. ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಗಿಣಿಶಾಸ್ತ್ರವನ್ನು ನಾವು ಕೇಳಿದ್ದೀವಿ. ಅವ್ರು ಹೇಳಿದರೆ ಅದಕ್ಕೆ ರಾಜ್ಯದ ಅಭಿವೃದ್ಧಿ ಕಡೆ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ, ಕಸದ ಗುಂಡಿಗಳನ್ನು ಮುಚ್ಚಿಸಿ, ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ, ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ, ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಒಂದೇ ಗಿಣಿಶಾಸ್ತ್ರ ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.